ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಭಾರತದ ಮತ್ತೊಂದು ರಾಜ್ಯದಲ್ಲಿ ಏರೋಪ್ಲೇನ್ ಕ್ರ್ಯಾಶ್ ಆಗಿರುವಂತಹ ಸುದ್ದಿ ಬರ್ತಾ ಇದೆ. ಈಗ ನಡೆದಿರುವಂಥದ್ದು ಭಾರತದ ಜಾರ್ಖಂಡ್ ರಾಜ್ಯದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಇಲ್ಲೇನಾಗುತ್ತೆ ಅಂದರೆ, ಈಗ ಕ್ರ್ಯಾಶ್ ಆಗಿರೋದು ಏರೋಪ್ಲೇನ್ ಅಲ್ಲ, ಏರ್ ಆಂಬುಲೆನ್ಸ್. ಅಂದರೆ ಈಗ ನಾವು ಪೇಷಂಟ್ಗಳನ್ನು ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಬೈ ರೋಡ್ ನಾವು ಆಂಬುಲೆನ್ಸ್ಗಳನ್ನು ಯೂಸ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸ್ ಇರುವಂತಹ ಪ್ರದೇಶಗಳಿಗೆ ಕಡಿಮೆ ಸಮಯದಲ್ಲಿ ಯಾವ್ದಾದ್ರು ಒಬ್ಬ ಪೇಷಂಟ್ನ ಕರ್ಕೊಂಡು ಹೋಗಬೇಕು ಅಂದರೆ ಏರ್ ಆಂಬುಲೆನ್ಸ್ ಫೆಸಿಲಿಟಿಯನ್ನು ಯೂಸ್ ಮಾಡ್ತಾರೆ. ಸೊ ಅಂಥದ್ದೇ ಒಂದು ಫೆಸಿಲಿಟಿಯನ್ನು ಜಾರ್ಖಂಡ್ನ ರಾಂಚಿಯಿಂದ ಡೆಲ್ಲಿಗೆ ಒಂದು ವ್ಯವಸ್ಥೆಯನ್ನು ರೆಡಿ ಮಾಡಿದ್ರು. ಒಬ್ಬ ವ್ಯಕ್ತಿ ದೇಹಗಳಿಗೆ ಸುಟ್ಟು ಗಾಯವಾದಂತಹ ವ್ಯಕ್ತಿ ಬಂದು ರಾಂಚಿಯ ಒಂದು ಹಾಸ್ಪಿಟಲಲ್ಲಿ ಜಾರ್ಖಂಡಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಸೊ ಅವನ ಕಂಡೀಷನನ್ನು ನೋಡಿದಂತಹ ಡಾಕ್ಟರ್ಗಳು, ಇಲ್ಲ ಈ ಪೇಷಂಟ್ನ ಇಲ್ಲಿ ನಾವು ಟ್ರೀಟ್ ಮಾಡೋದಕ್ಕಾಗಲ್ಲ, ಡೆಲ್ಲಿಯಲ್ಲಿರುವಂತಹ ಇಂಥ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾರೆ. ಸೊ ಬೈ ರೋಡ್ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ರಾಂಚಿಯಿಂದ ಡೆಲ್ಲಿಗೆ ಸರಿಸುಮಾರು 1200ರಿಂದ 1300 ಕಿಲೋಮೀಟರ್ ದೂರ ಇದೆ. ಸೊ ಬೈ ರೋಡ್ ಹೋಗೋದ್ರಿಂದ ತುಂಬ ಸಮಯ ಹಿಡಿಯುತ್ತೆ. ಹಾಗಾಗಿ ಏರ್ ಆಂಬುಲೆನ್ಸ್ ಫೆಸಿಲಿಟಿಯನ್ನು ನೀವು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 2 to 3 ಅವರ್ಸಲ್ಲಿ ನೀವು ರೀಚ್ ಆಗ್ಬೋದು ಡೆಲ್ಲಿನ, ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬನ್ನಿ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಸೊ ಇದನ್ನು ಕೇಳಿದಂತಹ ಆ ವ್ಯಕ್ತಿಯ ಮನೆಯವರು ಒಂದು ಏರ್ ಆಂಬುಲೆನ್ಸ್ ಫೆಸಿಲಿಟಿಯನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಮನೆಯವರು ಕೂಡ ಒಂದು 4-5 ಜನ ಆ ಒಂದು ಏರ್ ಆಂಬುಲೆನ್ಸಲ್ಲಿ ಕೂತ್ಕೋತಾರೆ. ಅದರಲ್ಲಿ ಪೈಲಟು, ಕೋ ಪೈಲಟ್ಗಳು ಕೂಡ ಇರ್ತಾರೆ. ಇನ್ನೇನು ಅಲ್ಲಿಂದ ವಿಮಾನ ಟೇಕ್ ಆಫ್ ಆಗುತ್ತೆ. ರಾಂಚಿಯ ಏರ್ಪೋರ್ಟಿಂದ ಟೇಕ್ ಆಫ್ ಆದಂತಹ ವಿಮಾನ ಇಮಿಡಿಯೇಟಾಗಿ ಏನೋ ಟೆಕ್ನಿಕಲ್ ಇಶ್ಯೂಗಳಾಗಿ ಜಾರ್ಖಂಡ್ ರಾಜ್ಯವನ್ನೇ ಇನ್ನು ದಾಟಿಲ್ಲ, ಜಾರ್ಖಂಡ್ನ ಮತ್ತೊಂದು ಪ್ರದೇಶ ಆಗಿದ್ದಂತಹ ಛಾತ್ರಾ ಅನ್ನುವಲ್ಲಿ ಈಗ ಅದು ಕ್ರ್ಯಾಶ್ ಆಗಿರುವಂಥದ್ದು. ಸೊ ಫ್ಲೈಟ್ನಲ್ಲಿದ್ದಂಥವರು, ಆ ಆಂಬುಲೆನ್ಸಲ್ಲಿದ್ದಂಥವರು ಒಬ್ಬರೂ ಕೂಡ ಜೀವಂತವಾಗಿ ಉಳಿದಿಲ್ಲ. ಇಲ್ಲಿ ಹತ್ತದಂತಹ ವ್ಯಕ್ತಿಗೆ ಬರ್ನ್ ಆಗಿತ್ತು, ಬಾಡಿ ಎಲ್ಲ ಸುಟ್ಟ ಗಾಯಗಳಾಗಿತ್ತು, ಬಾಡಿ ಎಲ್ಲ ಸುಟ್ಟಿತ್ತು ಅಂತ ಅವನ ಟ್ರೀಟ್ಮೆಂಟ್ಗೆ ಹೋಗ್ತಿದ್ದಂಥವ್ರು ಎಲ್ಲ ಸುಟ್ಟು ಕರಕಲಾಗಿದ್ದಾರೆ. ಅವನನ್ನು ಕರ್ಕೊಂಡು ಹೋಗ್ತಿದ್ದಂತಹ ಏರ್ ಆಂಬುಲೆನ್ಸ್ ಕ್ರ್ಯಾಶ್ ಆಗಿ ಇದ್ದಂಥವ್ರು ಎಲ್ಲರೂ ಕೂಡ ಅಗ್ನಿಗೆ ಆಹುತಿಯಾಗಿದ್ದಾರೆ. ಸೊ ಇದು ನಡೆದಿರುವಂಥದ್ದು ಜಾರ್ಖಂಡಲ್ಲಿ ಸೋಮವಾರ ರಾತ್ರಿ ನಡೆದಂತಹ ಪ್ರಕರಣ. ಈಗ ಅದರ ಬಗ್ಗೆ ತನಿಖೆಗಳು ನಡೀತಾ ಇದೆ. ತನಿಖೆ ಅಂದರೆ ಇಲ್ಲಿ ಯಾರು VIPಗಳು ಏನೂ ಇರಲ್ಲ. ಏರ್ ಆಂಬುಲೆನ್ಸ್ ಫೆಸಿಲಿಟಿ ಅನ್ನೋದು ರೆಗ್ಯುಲರ್ ಆಗಿ ಡೈಲಿ ಬೇಸಿಸಲ್ಲಿ ನಡೀತಾನೆ ಇರುತ್ತೆ. ಸೊ ಅದರ ಒಂದು ಕಂಡೀಷನ್ ಹೇಗಿತ್ತು, ಅದನ್ನು ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ತಾ ಇದ್ರ, ಏರೋಪ್ಲೇನ್ ಆ ಒಂದು ಏರ್ ಆಂಬುಲೆನ್ಸನ್ನು ನಡೆಸ್ತಾ ಇದ್ದಂತಹ ಕಂಪ್ನಿ ಯಾವ ಥರ ಇತ್ತು, ಅದರ ಒಂದು ಡೀಟೇಲ್ಸ್ನ ಇದು ಅಡಿಗೆಯಲ್ಲಾಗ್ತದೆ. ಮತ್ತು ಅದು ಕೊಡ್ತಾ ಇರುವಂತಹ ಸರ್ವಿಸ್ನ ಗುಣಮಟ್ಟ ಹೇಗಿದೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಇದಕ್ಕೊಂದು ವರದಿಯನ್ನು ಸಲ್ಲಿಸ್ತಾರೆ. ಸೊ ಇದು ಒಂದೇ ಫ್ಯಾಮಿಲಿಯ 4-5 ಜನ ಸುಟ್ಟು ಕರಕಲಾಗಿದ್ದಾರೆ. ಜೊತೆಗೆ ಅವ್ರ ಜೊತೆ ಇದ್ದಂತಹ ಪೈಲಟ್, ಕೋ ಪೈಲಟ್ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಇದೊಂದು ತುಂಬ ಮನಕಲುಕುವಂತಹ ಒಂದು ಘಟನೆ. ನಡಿಬಾರ್ದಿತ್ತು, ನಡೆದೋಗಿದೆ. ಓಂ ಶಾಂತಿ.